ಥ್ಯಾಂಕ್ ಯು. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರಿಂದ ನಾನು ಮಲ್ಲಿಕಾರ್ಜುನ್ ಮರ್ಕಲೆ. ರಾಜ್ಯದ ಮುಕುಟ ಗಡಿ ಜಿಲ್ಲೆ ಬೀದರ್ ಅಂದ್ರೆ ಇತ್ತ ತೆಲಂಗಾಣ ಅತ್ತ ಮಹಾರಾಷ್ಟ್ರ ಎರಡೂ ಗಡಿಗಳಿಗೆ ಹೊಂದಿಕೊಂಡಂಥ ಜಿಲ್ಲೆ ಅಂತ ಹೇಳ್ಬೋದು. ಅದರ ನಿಜಕ್ಕೂ ಏನು SIR ಕಾರ್ಯ ನಡೀತಾ ಇದೆ. SIR ಕಾರ್ಯದಲ್ಲಿ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ 14,51,000 ಮತದಾರರು ಇದ್ದಾರೆ. ಅದ್ರ ನಿಜಕ್ಕೂ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬೋದು. ಹಾಗಾದ್ರೆ ನಿಜಕ್ಕೂ ಎಷ್ಟು ವೋಟ್ಗಳು ಮತದಾರರನ್ನ ಈ ಬಾರಿ SIRದಲ್ಲಿ ಡಿಲೀಟ್ ಆಗಬಹುದು? ಈಗಾಗಲೇ ನೋಡ್ಬೋದು ನೀವು SIR ಕಾರ್ಯ ನಡೀತಾ ಇದೆ. BLO ಏನೋ ತಮ್ಮ ಕಾರ್ಯದಲ್ಲಿ ಏನಂದ್ರೆ ಈಗಾಗಲೇ ಓಣಿ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಮಹಾನಗರ ಪಾಲಿಕೆ BJP ಸದಸ್ಯರಾದ ರಾಜಾರಾಮ್ ಅವರು ಕೂಡ ಏನದಂದರೆ BLOಗಳಿಗೆ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋ ದೃಶ್ಯದಲ್ಲಿ ನೋಡ್ಬೋದು. ಅದು ನಿಜಕ್ಕೂ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಬೀದರ್ ಜಿಲ್ಲೆಯಾದ್ಯಂತ ಇಲ್ಲಿಯವರೆಗೆ 38% SIR ಕಾರ್ಯ ಆಗಿದೆ. ಅದರಲ್ಲಿ ಸುಮಾರು 1 ಲಕ್ಷ ಮತದಾರರ ಹೆಸರು ಡಿಲೀಟ್ ಆಗಿವೆ ಅಂಥೇಳಿ ಜಿಲ್ಲಾ ಆಡಳಿತದ ಮಾಹಿತಿ ಸಿಗ್ತದೆ ಅಂತ ಹೇಳ್ಬೋದು. ಈಗಾಗಲೇ 38% SIR ಕಾರ್ಯ ಅನ್ನೋದಂದ್ರೆ ಪ್ರೋಗ್ರೆಸ್ದಲ್ಲಿದೆ. ಅದರಲ್ಲೇ 1 ಲಕ್ಷ ಮತದಾರರು ಡಿಲೀಟ್ ಆಗಿದ್ದಾರೆ. ಅಂದ್ರೆ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ ನಿಜಕ್ಕೂ ಎಲ್ಲೋ ಒಂದು ಕಡೆ ಸುಮಾರು 2 ಲಕ್ಷಕ್ಕೂ ಅಧಿಕ ಮತದಾರರು ಡಿಲೀಟ್ ಆದರೂ ಕೂಡ ಅಚ್ಚರಿ ಇಲ್ಲದ ಕಾರಣ ಅಂದ್ರೆ ಈಗಾಗಲೇ ಗಡಿ ಜಿಲ್ಲೆ ಬೀದರ್ ಇರ್ಬೋದು, ಔರಾದ್ ಇರ್ಬೋದು, ಹುಮ್ನಾಬಾದ್ ಇರ್ಬೋದು, ಈ ಭಾಗದ ಸಾಕಷ್ಟು ಜನರು ಹೈದರಾಬಾದ್ಗೆ ಏನದಂದ್ರೆ ಸಾಕಷ್ಟು ಕೆಲಸ ಕಾರ್ಯಕ್ಕಾಗಿ ವಲಸೆ ಹೋಗಿದ್ದಾರೆ. ಅದೇ ರೀತಿ ಬಸವ ಕಲ್ಯಾಣ ಇರ್ಬೋದು, ಭಾಲ್ಕಿ ಇರ್ಬೋದು, ಔರಾದ್ ಇರ್ಬೋದು, ಈ ಭಾಗದ ಜನರು ಮಹಾರಾಷ್ಟ್ರಕ್ಕೆ ವಲಸೆ ಹೋಗಿದ್ದಾರೆ ನೋಡ್ಬೋದು. ನೀವು ಈಗಾಗಲೇ ಸಾಕಷ್ಟು ಮಹಿಳೆಯರು ಕುಟುಂಬಸ್ಥರು ಏನದಂದ್ರೆ BLOಗಳಿಗೆ ಬಂದು ಏನದಂದ್ರೆ ಆ ಫಾರ್ಮನ್ನು ತೊಗೊಂಡು ತುಂಬಿ ಕೊಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು SIR ಕಾರ್ಯ ಭರದಿಂದ ಸಾಗ್ತಾ ಇದೆ ನೋಡ್ಬೋದು. ನೀವು ತಮ್ಮ ವೋಟರ್ ID ಒಂದಿಗೆ ಏನದಂದ್ರೆ ಫಾರ್ಮನ್ನು ತಂದು 2002ರಲ್ಲಿದ್ದಂಥ ಆ ವೋಟರ್ IDಯನ್ನು ತೋರಿಸುವ ಮೂಲಕ SIR ಕಾರ್ಯದಲ್ಲಿ ನಿಜಕ್ಕೂ ಜನ ಎಲ್ಲೋ ಒಂದು ಕಡೆ ಭಾಗಿಯಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ಯಾವ ರೀತಿ ನಡೀತಾ ಇದ್ದಾರೆ SIR ಕಾರ್ಯ? ಇಲ್ಲ, ಸರಿಯಾಗಿ ನಡೀತಾ ಇದೆ ಸರ್. ಟೋಟಲಿ ಈಗ ಅಂದ್ರೆ ಸಾಕಷ್ಟು ಜನ ಮಹಾರಾಷ್ಟ್ರ ತೆಲಂಗಾಣದಲ್ಲಿದ್ದಾರೆ. ಈ ಭಾಗದಲ್ಲಿ ಸಾಕಷ್ಟು ಬೋಗಸ್ ವೋಟಿಂಗ್ ಆಯ್ತದ ಅಂತ ಹೇಳಿ ಸಾಕಷ್ಟು ಚರ್ಚೆಗಳಿದ್ದು 1 ಲಕ್ಷ ವೋಟ್ ಕಟ್ ಆಗ್ತೇವೆ. ಏನು ಹೇಳ್ತಾರೆ? ಅದು ಭಾಳ ಸರಿಯಾಗಿ ಮಾಡ್ಯಾರ್ರಿ. ವೋಟಿನ ಕಮಿಷನರ್ ಏನಾರಲ್ಲ ಇದು ವೋಟಿಂದ ಇದ್ರ ಸಲುವಾಗಿ ಅದು 1 ಲಾಕ್ ವೋಟ್ ಏನದು ತೆಗ್ಸಲ್ಲ. ಅದು ಭಾಳ ಒಳ್ಳೇದಾಗ್ಯದ ಅಂತೇಳಿ. ಯಾಕಂದ್ರೆ ಬೋಗಸ್ ವೋಟ್ಲಿಂದೇ ನಮ್ಮದು ಬೀದರ್ ಸೋಲ್ತಾ ಇದೆ ಸರ್. ಇದು ಯಾಕೆ ಬೋಗಸ್ ಓಟ್ ಹಾಕೊಂಡೆ ಅವ್ರು ಕಾಂಗ್ರೆಸ್ ಬರ್ತಾ ಇದೆ. ಈಗ ಓಟು ನಮ್ಮ ಎಲ್ಲ ಕ್ಲಿಯರ್, ಅದು ಬೋಗಸ್ ಓಟ್ ಕ್ಯಾನ್ಸಲ್ ಆದಮೇಲೆ ಈಗ ನಮ್ಮದು BJP ಬರೋದು ಇದು ಅದ ಅಂತೇಳಿ ಇದರಲ್ಲಿ. ಇಲ್ಲ, ಅವರು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಒಬ್ಬರು ಮಿಸ್ ಆದ್ರೂ ಫೋನ್ ಹಚ್ಚಿ ಕೇಳ್ತಾ ಇದ್ದಾರೆ. ಟೈಮ್ ಇಲ್ಲ ಪಾಪ, 10 ಗಂಟೆ ಆದ್ರೂ ಫೋನ್ ಹಚ್ತಾ ಇದ್ದಾರೆ. ನೋಡಿ ಮೇಡಮ್ ಅವ್ರು ನಿಮ್ದೆಲ್ಲ ಫಾರ್ಮ್ ಬಂದಿದೆ, ಚೆನ್ನಾಗಿ ತುಂಬಿಕೊಡ್ರಿ, ಅದೇನೇನಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಪಾಪ ಅವ್ರ ಕಡೆ ಏನಿಲ್ಲ, ನಾವು ಎಲ್ಲರೂ ರೆಸ್ಪಾನ್ಸ್ ಕೊಡ್ತಾ ಇದ್ದೇವೆ ರೀ. ಇಲ್ಲಿ ಮತದಾರರಿದ್ದಾರೆ, ಕೈಯಲ್ಲಿ ಫಾರ್ಮನ್ನು ಹಿಡ್ಕೊಂಡು ತಮ್ಮ ಮತ ಪಟ್ಟಿಯಿಂದ ಹೆಸರು ಹೋಗ್ಬಾರ್ದು ಅಂತೇಳಿ ಆ ಫಾರ್ಮನ್ನು ಹಿಡ್ಕೊಂಡಿದ್ದಾರೆ. ಸಾಕಷ್ಟು ಜನರು ಓಟನ್ನು ಕಟ್ಟಾಗಿ ಅವರು ಏನು ಹೇಳ್ತೀರಿ? ಒಳ್ಳೇದಾಗ್ಯದ ಅಂತೇಳಿ ಚಲೋ. ನಿಮ್ದೆಲ್ಲ ತುಂಬಿರಿ? ಇನ್ನೂ ತುಂಬಿಲ್ರಿ, ತುಂಬಲತ್ತಾರ, ಕೊಡ್ತಾ ಇದ್ದೇವೆ. ಹಾಂ, ಮನೆಗೆಲ್ಲ ಹೊಂಟಾರ. ಇಲ್ಲ ರೀ, ತುಂಬ. ಸೊ ಇದಿಷ್ಟು ಗಡಿ ಜಿಲ್ಲೆ ಬೀದರ್ನ ಏನು ಈಗಾಗಲೇ ಸುಮಾರು 1 ಲಕ್ಷ ಮತದಾರರನ್ನು ಡಿಲೀಟ್ ಆಗಿದ್ದಾರೆ. ಈಗಾಗಲೇ 38% SIR ಕಾರ್ಯ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ನಿಜಕ್ಕೂ ಟೋಟಲಿ SIR ಸಂಪೂರ್ಣವಾಗಿ ಪ್ರಕ್ರಿಯೆ ಮುಗೀತದ. ಎಲ್ಲೋ ಒಂದು ಕಡೆ ಬೀದರ್ ಜಿಲ್ಲೆ 14,50,000 ಮತದಾರಿದ್ದಾರೆ. ಭಾಳಷ್ಟು ಮತದಾರರು ಎಷ್ಟು ಕಟ್ಟಾಗ್ತಾರೆ ಏನಿಲ್ಲ ಅಂತೇಳಿ ಅವಾಗ ಒಂದು ಕ್ಲಿಯರ್ ಆಗಿ ಒಂದು ರಿಸಲ್ಟ್ ಸಿಗ್ತದೆ ಅಂತ ಹೇಳ್ಬೋದು. ಇದಿಷ್ಟು ರಾಜ್ಯದ